ಈಗ ಲೇಔಟ್ ಸೆಲೆಕ್ಷನ್ ಆಯಿತು, ಅಲ್ಲಿ ಸೈಟ್ ಹೇಗೆ ಸೆಲೆಕ್ಟ್ ಮಾಡೋದು? ನಮ್ಮ ದೇಶದಲ್ಲಿ ವಾಸ್ತು ಈ ವಾಸ್ತುವಿಗೆ ಯಾವುದೇ ತಲೆ ಬುಡ, ತಂದೆ ತಾಯಿ, ಅಪ್ಪ ಅಮ್ಮ, ಅಣ್ಣ ತಂಗಿ ಯಾರೂ ಇಲ್ಲ ಅಂದ್ರೂ ಪ್ರತಿಯೊಬ್ಬರು ವಾಸ್ತು ಅಂತ ಹೇಳ್ತಾರೆ. ಅಂದರೆ ಲೇಔಟ್ ಇನ್ನೂ ಸ್ಟಾರ್ಟ್ ಆಗಿರೋದಿಲ್ಲ. ಲೇಔಟ್ನ ಹಿಂದಿರುವ ವ್ಯಕ್ತಿಗಳ ಹಿನ್ನೆಲೆ, ಆ ಲೇಔಟ್ ಮಾಡುವವರ ಟ್ರ್ಯಾಕ್ ರೆಕಾರ್ಡ್ ಅಂತೀವಿ, ಇದು ತುಂಬ ಇಂಪಾರ್ಟೆಂಟು. ಒಂದು ಸಲ ನೀವು ಇನ್ವೆಸ್ಟ್ ಮಾಡಿದ್ಮೇಲೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು 10 ವರ್ಷ 20 ವರ್ಷ ಆದಮೇಲೆ ಸಮಸ್ಯೆಗಳು ಬರ್ಬೋದು. ನಮಸ್ಕಾರ, ನನ್ನ ಹೆಸರು ಬಾಲು. ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಒಂದು ಕೆಲವಾರು ವಿಡಿಯೋಗಳು ನೀವು ನೋಡಿರ್ತೀರ, ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದರ ಮುಂದುವರೆದು ಕಳೆದ ವಿಡಿಯೋದಲ್ಲಿ ಏನು ಹೇಳಿದ್ದೆ ಅಂದರೆ, ಅದೇ ಈ ಖಾತಾ ಅನ್ಬೇಡ್ರಿ, ಈ ಖಾತಾ ಬಗ್ಗೆ ಏನು ಮಾತಾಡಲ್ಲ. ಈ ಖಾತಾದ ಒಂದು 90 ಡೇಸಲ್ಲಿ ಒಂದು 90 ಡೇಸ್ ಟೈಮ್ ಎಕ್ಸ್ಟೆಂಡ್ ಮಾಡಿದೆ. ಮತ್ತು ಅಪಾರ್ಟ್ಮೆಂಟಲ್ಲಿ ಯಾವ ಬ್ಲಾಕ್ ಸೆಲೆಕ್ಟ್ ಮಾಡಬೇಕು, ಅಪಾರ್ಟ್ಮೆಂಟಲ್ಲಿ ಇನ್ವೆಸ್ಟ್ ಮಾಡುವ ಪ್ಲಸ್ ಆ್ಯಂಡ್ ಮೈನಸ್, ಸಾಧಕ ಬಾಧಕ ಅಥವಾ ಪಾಸಿಟಿವ್ ನೆಗೆಟಿವ್, ಇದ್ರ ಬಗ್ಗೆ ಅಲ್ಲಲ್ಲಿ ಸ್ವಲ್ಪ ನನಗೆ ಗೊತ್ತಿರೋ ವಿಷಯನ ತಮ್ಮೊಂದಿಗೆ ಶೇರ್ ಮಾಡಿದ್ದೆ. ಮತ್ತು ಈ ವಿಡಿಯೋದಲ್ಲಿ ನಾವು ಅಪಾರ್ಟ್ಮೆಂಟಿಂದ ಸ್ವಲ್ಪ ಲೇಔಟ್ ಕಡೆ ಗಮನ ಕೊಡೋಣ. ಲೇಔಟ್ ಅಂದರೆ ಏನು ಅಂದರೆ, ಅದು ಸರ್ಕಾರದಿಂದ ಆಗ್ಬೋದು ಅಥವಾ ಪ್ರೈವೇಟ್ ಲೇಔಟ್ ಆಗ್ಬೋದು. ಒಂದು ಸೈಟ್ ಹೇಗಾಗತ್ತೆ ಅಂದರೆ, ಅದಾಗದೇ ಸೈಟ್ ಆಗಲ್ಲ. ಈ ನಮ್ಮ ಬೆಂಗಳೂರು ಇರ್ಬೋದು, ನಮ್ಮ ರಾಜ್ಯ ಇರ್ಬೋದು, ಎಲ್ಲವೂ ಕೃಷಿ ಜಮೀನಾಗಿರುತ್ತೆ. ಕೃಷಿ ಜಮೀನಿಂದ ನಾನ್ ಅಗ್ರಿಕಲ್ಚರ್ ಅಥವಾ ವ್ಯವಸಾಯೇತರ ಆ ಜಮೀನಿಗೆ ಒಂದು ಕನ್ವರ್ಷನ್ ಅಂತೀವಿ, ಅದನ್ನು ಏಲಿನೇಷನ್ ಅಂತ ಕೂಡ ಕರಿಬೋದು. ವಾಟ್ ಎವರ್ ಸೆಡ್ ಅಂಡ್ ಡನ್, ಆ ಭೂಮಿಯ ಉಪಯೋಗವನ್ನು ನಾವು ಬದಲಾಯಿಸ್ತೀವಿ. ಅಂದರೆ ಕೃಷಿ ಜಮೀನನ್ನು ಕೃಷಿಯೇತರ, ಅದು ವಾಣಿಜ್ಯ ಆಗ್ಬೋದು, ವಸತಿ ಆಗ್ಬೋದು, ಇಂಡಸ್ಟ್ರಿಯಲ್ ಅಥವಾ ಕೈಗಾರಿಕಾ, ವಾಟ್ ಎವರ್ ಯು ಕಾಲ್. ಬಟ್ ಫಸ್ಟು ವ್ಯವಸಾಯೇತರ ಅಂದರೆ ಅದರ್ ದೆನ್ ಅಗ್ರಿಕಲ್ಚರ್, ಇದಕ್ಕೆ ಕನ್ವರ್ಟ್ ಮಾಡಿ ನಾವು ಒಂದು ಲೇಔಟ್ ಮಾಡ್ಬೋದು. ಆ ಲೇಔಟ್ ಮಾಡೋದಕ್ಕೆ ಸುಮಾರು ರೂಲ್ಸ್ಗಳಿದೆ. ಟೌನ್ ಪ್ಲ್ಯಾನಿಂಗ್ ಆ್ಯಕ್ಟ್ ಇದೆ, ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಇದೆ. ಸೋ ಮೆನಿ ಆ್ಯಕ್ಟ್ಸ್ ಆರ್ ದೇರ್. ಅಂದರೆ ಕೆಲವು ಆ್ಯಕ್ಟ್ಗಳನ್ನು ಒಳಗಡೆ, ಆ ಒಂದು ಪ್ಯಾರಾಮೀಟರ್ಸ್ ಒಳಗಡೆ ಈ ಕೆಲಸ ಮಾಡಬೇಕಾಗತ್ತೆ. ನಾವು ಆ್ಯಕ್ಟ್ಗಳಾಗಲಿ, ಲೀಗಲ್ ಲ್ಯಾಂಗ್ವೇಜ್ ಆಗಲಿ, ಮತ್ತು ಸೆಕ್ಷನ್ಸು, ಇದ್ರ ಬಗ್ಗೆ ನನಗೂ ಜಾಸ್ತಿ ಗೊತ್ತಿಲ್ಲ, ತಿಳ್ಕೊಳ್ಬೇಕಾದ ಅವಶ್ಯಕತೆ ಇರೋದಿಲ್ಲ ಜನರಲಿ ಕಾಮನ್ ಆಡಿಯನ್ಸ್ ಆದ ನಮ್ಮಗಳಿಗೆ, ನನ್ನನ್ನು ಸೇರಿದಂತೆ. ಈಗ ಕನ್ವರ್ಷನ್ ಆಗಿದೆ, ಲೇಔಟು ಫಾರ್ಮ್ ಆಗೋಗಿದೆ, ನಾವು ಇನ್ವೆಸ್ಟ್ ಮಾಡಬೇಕು. ಎಗೇನ್ ಗೋಲ್ಡನ್ ರೂಲ್, 30 to 35% ಸೇವಿಂಗ್ಸ್ ಇದ್ದರೆ ಮಾತ್ರ ಹೋಗಬೇಕು. ಮತ್ತು ನೀವು ಆ ಲೇಔಟು ಫಸ್ಟು ಸೈಟ್ ತೊಗೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಬಜೆಟ್ ಫಿಕ್ಸ್ ಆಗಬೇಕು. ಬಜೆಟ್ ಆದಮೇಲೆ ಕೆಲವು ತಿಂಗಳ ಹಿಂದೆ ಕೂಡ ಹೇಳಿದ್ದೆ ಈ ವಿಷಯನ, ಒಂದು ಏರಿಯಾ ಸೆಲೆಕ್ಟ್ ಮಾಡಬೇಕು. ಏರಿಯಾ ಸೆಲೆಕ್ಟ್ ಮಾಡಿದ್ಮೇಲೆ ನಾವು ಲೇಔಟನ್ನು ಚೂಸ್ ಮಾಡಬೇಕು. ಇಲ್ಲಿ ಬಡ್ಜೆಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಆ ಲೇಔಟ್ ಮಾಡಿರೋ ವ್ಯಕ್ತಿಗಳು, ಈಗ ನಾವು ಅಪಾರ್ಟ್ಮೆಂಟಲ್ಲಿ ಹೇಳ್ದಂಗೆ ಲೇಔಟಿನ ಹಿಂದಿರುವ ವ್ಯಕ್ತಿಗಳು ಅಂದರೆ ಹೂಸ್ ಡೂಯಿಂಗ್ ದ ಪ್ರಾಜೆಕ್ಟ್. ಸಾಮಾನ್ಯವಾಗಿ ಅಪಾರ್ಟ್ಮೆಂಟಲ್ಲಿ ಯು ವಿಲ್ ಗೆಟ್ ದ ಬ್ರ್ಯಾಂಡೆಡ್, ಅಂದರೆ ಸೋ ಮೆನಿ ಪೀಪಲ್ ಆರ್ ದೇರ್. ಅಂದರೆ ತುಂಬ ಜನ ಬ್ರ್ಯಾಂಡೆಡ್ ಪೀಪಲ್ ಇರ್ತಾರೆ. ಅಂದರೆ ಒಂದು ಬ್ರ್ಯಾಂಡ್ ಅಂದರೆ ಒಂದು ನಂಬಿಕಸ್ಥ ಒಂದು ಸಂಸ್ಥೆ ಅಪಾರ್ಟ್ಮೆಂಟಿನ ಹಿಂದೆ ಇರುತ್ತೆ. ಬಟ್ ಲೇಔಟಲ್ಲಿ ಅನ್ಫಾರ್ಚುನೇಟ್ಲಿ ಕರ್ನಾಟಕದಲ್ಲಂತೂ ಅಂಥ ಒಂದು ಬ್ರ್ಯಾಂಡೆಡ್ ಇರುವಂಥ ಒಂದು ಲೇಔಟು ಇಲ್ಲ. ಪ್ರೆಸ್ಟೀಜ್ ಅನ್ನೋ ಒಂದು ಕಂಪನಿ ಸರ್ಜಾಪುರದಲ್ಲಿ ಒಂದು ಲೇಔಟ್ ಮಾಡಿದ್ರು, ಮತ್ತು ಟಾಟಾದವರು ಯಾವುದೋ ಒಂದು ಕಡೆ ಲೇಔಟ್ ಮಾಡಿದ್ರು. ಹೀಗೆ ಕೆಲವು ಕಂಪ್ನಿಗಳು ಒಂದೊಂದು ಲೇಔಟಿಗೆ ಸೀಮಿತ ಆಗಿದೆ. ಮಾಮೂಲಿಯಾಗಿ ಇಟ್ ಈಸ್ ಜನಸಾಮಾನ್ಯರು, ಅಂದರೆ ಒಂದು 4-5 ಜನ ಬಿಲ್ಡರ್ ವಿ ಕಾಲ್ ಆಸ್, ಅಂದರೆ ಕೆಲವು ವಿಷಯ ಗೊತ್ತಿರೋರು, ಅವರು ಅಂದರೆ ಇದೊಂದು ಬಿಸ್ನೆಸ್ ಮಾಡಲ್. ಅವರುಗಳು 4-6 ಜನ ಸಮಾನ ಮನಸ್ಕರು ಸೇರಿ ಒಂದು ಲೇಔಟ್ ಅಂತ ಮಾಡ್ತಾರೆ. ಅಲ್ಲೊಬ್ಬ ಇಂಜಿನಿಯರ್ ಇರ್ಬೋದು ಅಥವಾ ಇಂಜಿನಿಯರ್ ಅವ್ರು ನೇಮಿಸ್ಕೋಬೋದು. ಹೀಗೆ ಅದು ಲೇಔಟ್ನ ಮಾಡೋದಕ್ಕೆ, ನಾವು ಲೇಔಟ್ ಮಾಡೋರು ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇಲ್ಲ. ನಾವು ಲೇಔಟ್ನಲ್ಲಿ ಸೈಟ್ನ ಖರೀದಿ ಮಾಡೋರ ಬಗ್ಗೆ ಮಾತ್ರ ನಾನು ಮಾತಾಡೋದಕ್ಕೆ ಇಷ್ಟ ಬೀಳ್ತೀನಿ. ಈಗ ಲೇಔಟ್ ಸೆಲೆಕ್ಷನ್ ಆಯಿತು, ಅಲ್ಲಿ ಸೈಟ್ ಹೇಗೆ ಸೆಲೆಕ್ಟ್ ಮಾಡೋದು, ಇದು ಒಂದು ವಿಚಿತ್ರವಾದ ಅಂಶ. ನಮ್ಮ ದೇಶದಲ್ಲಿ ವಾಸ್ತು, ಈ ವಾಸ್ತುವಿಗೆ ಯಾವುದೇ ತಲೆ ಬುಡ, ತಂದೆ ತಾಯಿ, ಅಪ್ಪ ಅಮ್ಮ, ಅಣ್ಣ ತಂಗಿ ಯಾರೂ ಇಲ್ಲ ಅಂದ್ರೂ ಪ್ರತಿಯೊಬ್ಬರು ವಾಸ್ತು ಅಂತ ಹೇಳ್ತಾರೆ. ಅದು ನನಗಂತೂ ಗೊತ್ತಿಲ್ಲ. ಇಲ್ಲಿ ನಾನು ವಾಸ್ತುವನ್ನು ನಂಬುವವರು ಅಥವಾ ನಮ್ಮದೇ ಇರುವುದರ ಬಗ್ಗೆ ಟೀಕೆ ಮಾಡ್ತಾಯಿಲ್ಲ. ನನಗೆ ವೈಯಕ್ತಿಕವಾಗಿ ವಾಸ್ತುವಿನಲ್ಲಿ ನಂಬಿಕೆ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಬೇಡ. ಈಗ ನಮಗೇನು ಅಂದರೆ, ನಾವು ಹೌ ಕ್ಯಾನ್ ವಿ ಸೆಲೆಕ್ಟ್ ಏನು ಅಂತ ಹೇಳಿದ್ರೆ ಇದು ಕಾಮನ್ ಸೆನ್ಸು. ಈಸ್ಟ್ ಫೇಸಿಂಗು, ನಾರ್ತ್ ಫೇಸಿಂಗು, ಇದರಲ್ಲಿ ವಾಸ್ತು ಅಂಶಕ್ಕಿಂತ ಹೆಚ್ಚಾಗಿ
ಒಂದು ಗಾಳಿ ಬೆಳಕು ಬರುತ್ತೆ ಅನ್ನೋ ಒಂದು ಸೈಂಟಿಫಿಕ್ ರೀಸನ್ ಸಹ ಇರೋದ್ರಿಂದ ಜನರಲಿ ಪೀಪಲ್ ವಿಲ್ ಪ್ರಿಫರ್ ನಾರ್ತ್ ಫೇಸಿಂಗ್ ಆ್ಯಂಡ್ ಈಸ್ಟ್ ಫೇಸಿಂಗ್. ಇದರಲ್ಲೂ ಎಗೇನ್ ಈ ಲೇಔಟಲ್ಲಿ ಸೈಟ್ ಸೆಲೆಕ್ಟ್ ಮಾಡಬೇಕಾದ್ರೂ ಎರಡು ರೀತಿ ಬರುತ್ತೆ. ಆರ್ ಯು ಬೈಯಿಂಗ್ ಫಾರ್ ಇನ್ವೆಸ್ಟ್ಮೆಂಟ್ ಆರ್ ಯು ಆರ್ ಬೈಯಿಂಗ್ ಫಾರ್ ಯುವರ್ ಓನ್ ಯೂಸ್? ಅಂದರೆ ನಿಮ್ಮ ವಾಸದ ಮನೆಯನ್ನು ಇವತ್ತಲ್ಲ ನಾಳೆ ಸ್ವಲ್ಪ ದಿನ ಆದಮೇಲೆ ವಾಸದ ಮನೆಯನ್ನು ಮಾಡ್ಕೊಳ್ಬೇಕು ಅಂತ ನೀವು ಸೈಟ್ ಸೆಲೆಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ಅದು ಇನ್ವೆಸ್ಟ್ಮೆಂಟ್ ಇರಲಿ, ನಾನು ನನ್ನ ಮದುವೆ ಖರ್ಚಿಗೋ ಅಥವಾ ನಮ್ಮ ಎಜುಕೇಷನ್ಗೋಸ್ಕರ ನಮ್ಮ ಮಕ್ಕಳ ಮದುವೆ ಅಥವಾ ಮಕ್ಕಳ ಎಜುಕೇಷನ್ಗೋಸ್ಕರ ನಾನು ಅದನ್ನು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಇಡ್ತೀನಿ. ಯಾಕಂದರೆ ಇನ್ವೆಸ್ಟ್ಮೆಂಟ್ ಆಲ್ಸೋ ಕ್ಯಾನ್ ಬಿ ಇಂಟು ರಿಯಲ್ ಎಸ್ಟೇಟ್ಸ್. ಇನ್ವೆಸ್ಟ್ಮೆಂಟ್ ವಿಧಗಳು ಅಂತ ನೋಡಬೇಕಾದ್ರೆ ತುಂಬ ಇದೆ. ನೀವು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಬ್ಯಾಂಕಲ್ಲಿ FD ಇದೆ, ಮತ್ತು ಡಿಬೆಂಚರ್ಸ್ ಇದೆ, ಗೌರ್ಮೆಂಟ್ ಬಾಂಡ್ಸ್ ಇದೆ. ಅದೇ ಥರ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಸಹ ಒಂದು. ಇಲ್ಲಿ ನಾವು ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟಲ್ಲಿ ಇನ್ವೆಸ್ಟ್ಮೆಂಟ್ಗೋಸ್ಕರ ಸೈಟ್ ಸೆಲೆಕ್ಟ್ ಮಾಡುವಾಗ ಬೇರೆ ರೀತಿ ಇರುತ್ತೆ. ವಾಸಯೋಗ್ಯ ಅಂದರೆ ರೆಸಿಡೆನ್ಷಿಯಲ್ ಪರ್ಪಸ್ ನೀವೇ ಇರ್ತೀರಾ ಅನ್ನೋದಕ್ಕಾದರೆ ಬೇರೆ ಒಂದು ಪಾಯಿಂಟ್ಗಳು ನೋಡಬೇಕಾಗತ್ತೆ. ಅಂದರೆ ಡಿಫ್ರೆಂಟ್ ವ್ಯೂಸ್ ಇರುತ್ತೆ. ಈಗ ನಾವು ಸದ್ಯಕ್ಕೆ ನಾನು ಮನೆ ಕಟ್ಕೋತೀನಪ್ಪ, ನಾನು ಸೈಟ್ ತೊಗೋತೀನಪ್ಪ, ಈ ಸೈಟಲ್ಲಿ ನಾನು ಇವತ್ತಿಂದ ಒಂದು 5 ವರ್ಷಕ್ಕೆ ಮನೆ ಕಟ್ಕೊಳ್ತೀನಿ ಅಂದರೆ ಹೇಗೆ ಸೆಲೆಕ್ಟ್ ಮಾಡ್ತೀರಾ ಅಂತ. ಸೊ ಅಗೇನ್ ಕಮಿಂಗ್ ಬ್ಯಾಕ್, ಬಜೆಟ್ ಆದಮೇಲೆ ಲೇಔಟ್ನ ಹಿಂದಿನ ವ್ಯಕ್ತಿಗಳು ಅವರ ಪಾಸ್ಟ್ ರೆಕಾರ್ಡು ಸ್ವಲ್ಪ ನೋಡಬೇಕಾಗತ್ತೆ, ಯಾರು ಬಿಲ್ಡರು ಯಾರು ಇಂಜಿನಿಯರ್ ಅಂತ. ಆಮೇಲೆ ಎಗೇನ್ ಮುಖ್ಯವಾಗಿ ಲೇಔಟ್ ಪ್ರಾರಂಭದಲ್ಲೇ ತಾವು ಹಣ ಹಾಕ್ತೀರಾ ಅಂತ ಹೇಳಿದ್ರೆ, ಅಂದರೆ ಲೇಔಟ್ ಇನ್ನೂ ಸ್ಟಾರ್ಟ್ ಆಗಿರೋದಿಲ್ಲ, ಇನ್ನೊಂದು ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ, ಒಂದು ತಿಂಗಳು ಸ್ಟಾರ್ಟ್ ಆಗುತ್ತೆ ಅಂತಾರೆ, ಆಗಂತೂ ಖಂಡಿತವಾಗಿ ಲೇಔಟ್ನ ಹಿಂದಿರುವ ವ್ಯಕ್ತಿಗಳ ಹಿನ್ನೆಲೆ, ಆ ಲೇಔಟ್ ಮಾಡುವವರ ಟ್ರ್ಯಾಕ್ ರೆಕಾರ್ಡ್ ಅಂತೀವಿ, ಇದು ತುಂಬ ಇಂಪಾರ್ಟೆಂಟು. ಯಾಕಂದರೆ ಲಾಸ್ಟ್ ಟೈಮು ಹೇಳಿದ್ದೀನಿ, ದೇರ್ ಇಸ್ ಅ ಲಾಟ್ ಆಫ್ ಅನ್ಫೋರ್ಸಿಡ್ ಸಿಚುಯೇಷನ್. ಅಂದರೆ ಲೇಔಟ್ ಮಾಡೋರೆಲ್ಲ ಮೋಸಗಾರರು, ಲೇಔಟ್ ಮಾಡೋರೆಲ್ಲ ದುಡ್ಡು ತಗೊಂಡು ಓಡೋಗ್ಬಿಡ್ತಾರೆ, ಆ ಥರ ಅಲ್ಲ. ಇಲ್ಲಿ ಪ್ರೋಸೆಸ್ ಅಂದರೆ ನಾನು ಅಪಾರ್ಟ್ಮೆಂಟ್ ಮಾಡೋಗ್ಲೂ ಅಷ್ಟೇ, ಲೇಔಟ್ ಮಾಡೋಗ್ಲೂ ಅಷ್ಟೇ, ಒಂದು 24 months to 36-48 months ಬೇಕಾಗತ್ತೆ. 48 ತಿಂಗಳು ಅನ್ನೋದು ಒಂದು ಜನಸಾಮಾನ್ಯರ ಬದುಕಿನಲ್ಲಿ ತುಂಬ ದೊಡ್ಡ ಒಂದು ಸಮಯ. ಇಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಸರ್ಕಾರದ ನಿಯಮಗಳು, ಮನುಷ್ಯನ ಆರೋಗ್ಯ, ಹಣಕಾಸು ಪರಿಸ್ಥಿತಿ, ಬ್ಯಾಂಕಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ದೇರ್ ಸೋ ಮೆನಿ ಥಿಂಗ್ಸ್ ಆರ್ ದೇರ್. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಅದು ನಿಮಗೂ ಬೋರ್ ಆಗುತ್ತೆ, ಅದು ಅನಗತ್ಯ ಕೂಡ. ಈಗ ನಾವು ಅದಕ್ಕೆ ಹೇಳಿದ್ದು, ಲೇಔಟ್ ಪ್ರಾರಂಭ ಆಗೋದಕ್ಕೆ ಮುಂಚೆ ತಾವು ಇನ್ವೆಸ್ಟ್ ಮಾಡ್ತೀರಾ ಅಂದರೆ ನಮಗೆ ವಿ ನೀಡ್ ಅ ಪ್ರಾಪರ್ ಟ್ರ್ಯಾಕ್ ರೆಕಾರ್ಡ್ ಫ್ರಮ್ ದ ಡೆವಲಪರ್ಸ್ ಅಂದರೆ ಯಾರು ಲೇಔಟ್ ಮಾಡೋರದು. ಇದಾದಮೇಲೆ ಅದು ಅಲ್ಲಿಗೆ ನಿಮ್ಗೆ ಹಿನ್ನೆಲೆ ಮತ್ತು ಟ್ರ್ಯಾಕ್ ರೆಕಾರ್ಡ್ ನಿಮಗೆ ಓಕೆ ಅನಿಸಿದ್ರೆ, ನಾನು ಹೇಳ್ತೀನಿ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಈ ಲೇಔಟ್ ಪ್ರಾರಂಭದಲ್ಲಿ, ಅಂದರೆ ಲೇಔಟ್ ಎಂಟ್ರ್ ಆಗ್ತಾ ಇದ್ದಂಗೆ 2 ಸೈಟ್ ಸಿಗುತ್ತೆ. ಸರ್ ನನಗೆ ಇಲ್ಲೇ ಸೈಟ್ 2 ಕೊಟ್ಬಿಡಿ ಅಂತಾರೆ. ಏನಕ್ಕೆ ಅಂದರೆ ಒಳಗಡೆ ಹೋಗ್ತಾ ಅದು ಇನ್ನೂ ಕಾಡಿರುತ್ತೆ, ಕುರ್ಚಲು ಗಿಡ ಇರುತ್ತೆ, ಇನ್ನೂ JCB ಓಡಾಡಿರಲ್ಲ, ಸೈಟ್ ಮಾರ್ಕಿಂಗ್ ಆಗಿರಲ್ಲ, ಏನೂ ಆಗಿರಲ್ಲ. ಪ್ರಾರಂಭದಲ್ಲಿ ಲೇಔಟ್ ಅವ್ರು ಏನು ಮಾಡ್ತಾರೆ, ಒಂದು ದೊಡ್ಡ ರೋಡ್ ಮಾಡ್ತಾರೆ. ಆ ದೊಡ್ಡ ರೋಡ್ಗೆ ನೀಟಾಗಿ ಪೇಂಟ್ ಹೊಡೆದ್ಬಿಟ್ಟಿರ್ತಾರೆ. ಪೇಂಟ್ ಹೊಡೆದಿದ ತಕ್ಷಣ ನಾವೇನು ಮಾಡ್ತೀವಿ, ಈ ರೋಡ್ ಪಕ್ಕದ್ದೇ ಸೈಟ್ ಬೇಕು ಅಂತ ನಾವು ತೊಗೊಂಡ್ಬಿಡ್ತೀವಿ. ಜಸ್ಟ್ ಇಮ್ಯಾಜಿನ್, ನೀವೊಂದು 10 ವರ್ಷ ಆಗುತ್ತೆ, ಲೇಔಟು ತುಂಬ ಸುಂದರವಾಗಿ ತುಂಬ ಸುಂದರವಾಗಿ ಅತ್ಯುತ್ತಮವಾಗಿ ಬಂದಿದೆ ಅಂತ ಇಟ್ಕೊಳ್ಳೋಣ. ಆ ಲೇಔಟ್ನ ಕೊನೆಯಲ್ಲಿ ಒಂದು ಪಾರ್ಕ್ ಇರುತ್ತೆ, ಪಾರ್ಕ್ ಪಕ್ಕ ಒಂದು ಸೈಟ್ ಇರುತ್ತೆ. ಆ ಸೈಟ್ ತೊಗೊಂಡ್ರೆ ದ ಎಂಟೈರ್ ಪಾರ್ಕ್ ಈಸ್ ಯುವರ್ಸ್. ಆ ಕೊನೆಯ ಮೂಲೆಯಲ್ಲಿ ಹೋಗಿ ತೊಗೊಂಡ್ರೆ ನಿಮಗೆ ಈಗ ಮೂಲೆ ಅನಿಸ್ಬೋದು, 1 ಕಿಲೋಮೀಟ್ರ್ ಒಳಗಡೆ ಹೋಗ್ಬೇಕಪ್ಪ, ಇನ್ನೂ ಹೆಂಗೆ ರೋಡೇ ಮಾಡಿಲ್ಲ ಇವರು ಮಾಡ್ತಾರೆ. ಬಟ್ ನೀವು ಪ್ರಾರಂಭದಲ್ಲೇ, ಅಂದರೆ ಲೇಔಟನ ಪ್ರಾರಂಭದ ಎಂಟ್ರೆನ್ಸಲ್ಲೇ ತೊಗೊಂಡ್ಬಿಟ್ರೆ, ನೀವು ಆ ಲೇಔಟಲ್ಲಿ ಒಂದು 500 ಮನೆ ಇದ್ದರೆ 500 ಗಾಡಿನೂ ನಿಮ್ಮ ಮನೆ ಮುಂದೆ ಹೋಗುತ್ತೆ. ತುಂಬ ಪ್ರಾಕ್ಟಿಕಲಾಗಿ ಹೇಳಬೇಕು ಅಂದರೆ 500 ಕಾರು ನಿಮ್ಮ ಮನೆ ಮುಂದೆ ಹೋಗುತ್ತೆ ಅಥವಾ ನಿಮ್ಮ ಸೈಟ್ ಮುಂದೆ ಹೋಗುತ್ತೆ. ಇಸ್ ದಿಸ್ ವಾಟ್ ಯು ವಾಂಟೆಡ್ ಅನ್ನೋದು ನಾವು ಪ್ರಶ್ನೆ ಮಾಡ್ಕೋಬೇಕು. ಮತ್ತು ನಾವು ಪ್ರಾರಂಭದಲ್ಲಿ ತಗೊಂಬಿಟ್ಟಿದ್ದೀವಲ್ಲ ಸರ್, ತಗೊಂಬಿಟ್ಟಿದ್ದೀವಿ ಅಂದರೆ 12 ಅಡಿ ಕಾಂಪೌಂಡ್ ಹಾಕೋಬೇಕು, ಬೇರೆ ಚಾಯ್ಸ್ ಇಲ್ಲ. ಅದಕ್ಕೆ ನಾವು ಹೇಳಬೇಕು ಅಂದರೆ ಅದಕ್ಕೆ ಯಾವ ಪರ್ಪಸ್ಗೆ ಅಂತ. ಅದೇ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂದರೆ ನಾನು ಅಲ್ಲಿ ತೊಗೋತೀನಿ, ಮುಂದೆ ಏನಾಗುತ್ತೆ, ಅದು ಕಮರ್ಷಿಯಲ್ ಜಾಗ ಆಗ್ಬೋದು ಮೈನ್ ರೋಡಲ್ಲಿ, ನಾನೆಲ್ಲ ಮೂಲೆಯಲ್ಲಿ ತಗೊಂಡ್ರೆ ಅದು ಬರೀ ಮನೆಗಾಗುತ್ತೆ ಸರ್, ಪಾರ್ಕ್ ಮುಂದೆ ಕೂತ್ಕೊಳ್ಬೇಕು. ನಾನಿಲ್ಲಿ ಮೈನ್ ರೋಡಲ್ಲಿ ತಗೊಂಡ್ರೆ ನಾಳೆ ಬೆಳಗ್ಗೆ ಒಂದು ಸಣ್ಣದಾಗಿ ಆಫೀಸ್ ಕಟ್ಕೋತೀನಿ, ಅಥವಾ ಒಂದು ಸಣ್ಣ ಬ್ಯಾಂಕ್ ಬರ್ಬೋದು. ಯಾಕಂದರೆ ಟೌನ್ ಪ್ಲಾನಿಂಗ್ ಸೆಕ್ಷನಲ್ಲಿ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಈವನ್ ಬ್ಯಾಂಕ್ ಕ್ಯಾನ್ ಆಪ್ರೇಟ್. ಅದಕ್ಕೆ 2 ಕಮರ್ಷಿಯಲ್ ಸೈಟನ್ನೇ ಅಲಾಟ್ ಮಾಡ್ತಾರೆ ಸರ್ಕಾರ. ಇಫ್ ಯು ಅಪ್ರೂವ್ ಫಾರ್ ದ ಲೇಔಟ್, ವೆನ್ ಯು ಗೋ ಫಾರ್ ಅಪ್ರೂವಲ್ ಫಾರ್ ದ ಲೇಔಟ್, ಅಲ್ಲಿ ನಿಮಗೆ 2 ಕಮರ್ಷಿಯಲ್ ಸೈಟ್ ಕೊಡ್ತಾರೆ. ಆ ಕಮರ್ಷಿಯಲ್ ಸೈಟಲ್ಲಿ ಒಂದು ಬ್ಯಾಂಕ್ ಬರ್ಬೋದು, ಒಂದು ಅಥವಾ ರೆಸಿಡೆನ್ಷಿಯಲ್ ಸೈಟ್ ತೊಗೊಂಡು ನಾವು ಒಂದು ಸಣ್ಣ ಆಫೀಸಿಗೆ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಅದಕ್ಕೆ ಕೆಲವು ಆ್ಯಕ್ಟ್ಗಳಿದೆ, ಅದರ ಪ್ರಕಾರ ಮಾಡ್ಬೋದು. ಆ ಥರ ಇದು ಇನ್ವೆಸ್ಟ್ಮೆಂಟ್ ಆದರೆ ಬೇರೆ. ಬಟ್ ಇಫ್ ಯು ಆರ್ ಪ್ಯೂರ್ಲಿ ರೆಸಿಡೆನ್ಷಿಯಲ್ ಪರ್ಪಸ್, ತಾವು ವಾಸ ಮಾಡ್ತೀರಾ ಅಂತ ಅಂದ್ಕೊಂಡ್ರೆ, ನಾನು ಕೇಳೋದೇನೆಂದರೆ, ನೀವು ಆದಷ್ಟು ಆ ಲೇಔಟ್ನ ಕೊನೆಯ ಭಾಗದಲ್ಲಿ ಅಂದರೆ ಪಕ್ಕದವನ ಕಾಂಪೌಂಡ್ ಪಕ್ಕ ಅಲ್ಲ, ಪಕ್ಕದವನ ಕಾಂಪೌಂಡಿಂದ ಒಂದು 100 ಅಡಿ ದೂರ ಇರಲಿ. ಯಾಕೆ ಅಂದರೆ ನಮ್ಮಲ್ಲಿ ತಿರ್ಗಾ ಪಕ್ಕದವನ ಕಾಂಪೌಂಡ್ ತಗೊಂಬಂದು ನನಗೆ ಈ ಲೇಔಟ್ ಒಳಗಡೆ ನನ್ನ ಜಮೀನು ಬರುತ್ತೆ ಅಂದರೆ ನಾವೆಲ್ಲ ಹೋಗೋಣ. ಯಾಕಂದರೆ
ಒಂದು ಸಲ ನೀವು ಇನ್ವೆಸ್ಟ್ ಮಾಡಿದ್ಮೇಲೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು 10 ವರ್ಷ 20 ವರ್ಷ ಆದಮೇಲೆ ಸಮಸ್ಯೆಗಳು ಬರ್ಬೋದು. ಅದನ್ನೆಲ್ಲ ನಾವು ಥಿಂಕ್ ಮಾಡಿ ವಿ ಹ್ಯಾವ್ ಟು ಸೆಲೆಕ್ಟ್ ದ ಸೈಟ್. ಅಂದರೆ ಒಂದು ಲೇಔಟಿನ ಪ್ರಾರಂಭ, ಅಂದರೆ ಒಂದು ಲೇಔಟ್ನ ದಾರಿ ಅಂದರೆ ಎಂಟ್ರೆನ್ಸಲ್ಲಿ ತೊಗೊಳ್ಬೇಡಿ. ಅದೇ ಥರ ತುಂಬ ಕೊನೆಯಲ್ಲಿ ಬೇಡ. ಕೊನೆಯಲ್ಲಿದ್ದರೆ ಒಂದು ನೈಬರಿಂಗ್ ಪ್ರಾಪರ್ಟಿಯ ಬಾರ್ಡ್ರ್ ಬೇಡ. ನೈಬರಿಂಗ್ ಪ್ರಾಪರ್ಟಿಯ ಬಾರ್ಡ್ರು ತೊಗೋಬೋದು, ಅನ್ಲೆಸ್ ಅಂಟಿಲ್ ಲೇಔಟ್ ಅವರು ಒಂದು ಸ್ಟ್ರಾಂಗ್ ಕಾಂಪೌಂಡ್ ವಾಲ್ ಹಾಕಿದರೆ ಇದು ನಾನು ಒಳಗಡೆ ಇದ್ದೀನಪ್ಪ ಅಂತ ತೊಗೋಬೋದು. ಮತ್ತು ಯಾಕಂದರೆ ಯಾವುದಾದ್ರು ಬೌಂಡ್ರಿ ಡಿಸ್ಪ್ಯೂಟ್ ಬರ್ಬೋದು. ಈ ಉದ್ದೇಶದಿಂದ ನಾವು ಆದಷ್ಟು ವಿ ಶುಡ್ ಬಿ ಇನ್ ಸೆಂಟರ್ ಪಾರ್ಟ್ ಆಫ್ ದ ಲೇಔಟ್. ಅಂದರೆ ತೀರಾ ಕೊನೆಯಲ್ಲೂ ಬೇಡ, ತೀರಾ ಬಿಗಿನಿಂಗಲ್ಲೂ ಬೇಡ, ಸೆಂಟ್ರಲ್ಲಿ ಒಳ್ಳೆಯದು. ಯಾವಾಗಲೂ ಅಷ್ಟೇ ಸ್ವಾಮಿ, ಮುಂದಿನ ಬೆಂಚು ಬೇಡ, ಹಿಂದಿನ ಬೆಂಚು ಬೇಡ, ಮಧ್ಯದಲ್ಲಿ ಕೂತ್ಕೊಂಡು ಮಧ್ಯದಲ್ಲೇ ಬದುಕಿ ಮಧ್ಯದಲ್ಲೇ ಸತ್ತೋಗ್ಬಿಡೋದು. ಇದು ನಮ್ಮ ಮಧ್ಯಮ ವರ್ಗದವರ ಕತೆ. ಆಯಿತು, ಮುಂದಿನ ಕತೆ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ಅಲ್ಲಿವರೆಗೂ ಗುಡ್ ಬೈ ಅಂತ ಹೇಳಿದೆ. ಗುಡ್ ಬೈಗಿಂತ ಮುಂಚೆ ಎಂದಂತೆ ಒಂದು ಸಣ್ಣ ರಿಕ್ವೆಸ್ಟು, ಈ ವಿಡಿಯೋ ಏನಾದರೂ ತಮಗೆ ಲೈಕ್ ಆಗಿದ್ದರೆ ಒಂದು ಶೇರು, ಒಂದು ಸಬ್ಸ್ಕ್ರಿಪ್ಷನ್ ಬಟನ್ ಒತ್ತೋದು. ಇನ್ನೂ ಜಾಸ್ತಿ ಖುಷಿ ಆಗ್ಬಿಡ್ತು. ಏನು ಸರ್ ಹೇಳ್ತಾ ಇದ್ದೀರಾ, ನಿಮ್ಮ ವಿಷಯ ತುಂಬ ಚೆನ್ನಾಗಿದೆ ಅಂದರೆ ಒಂದು ಸ್ಮಾಲ್ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಕೂಡ ತಾವು ಕೊಡ್ಬೋದು. ಇದೆಲ್ಲ ಏನೂ ಕೊಡದಿದ್ರೂ ಸರಿ, ನಮ್ಮ ಈ ದಿನ ಚಾನಲ್ಗಳನ್ನ ಅಥವಾ ಈ ದಿನದಲ್ಲಿ ಬರುವ ಎಲ್ಲ ವಿಷಯಗಳನ್ನ ತಾವು ಗಮನಿಸ್ತಾ ಇರಿ. ಲೈಕ್ ಆದರೆ ಒತ್ತಿ. ಲೇಔಟಿನ ಸೈಟ್ಗಳನ್ನ ಬಗ್ಗೆ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಇಲ್ಲಿವರೆಗೂ ಹೇಳಿದೆ. ಅದರ ಮುಂದುವರೆದ ಭಾಗ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.